ನೋಡಿ ಕೊನೆಗೂ ಕ್ಲಾಸಿಗೆ ರೀಚ್ ಆದೆ. ಬೇಗನೆ ಬಂದಿದ್ದಾನೆ ಇವತ್ತು. ನಾನೇ ಬೇಗ ಅಂದರೆ ನನಗೆ ಬೇಗ ಬಂದವ್ರೆ. ಸೊ ಅವ್ರಿಗೆ ಯಾವುದೇ ರೀತಿ ಹರ್ಟ್ ಆಗದೆ ಇರೋ ಥರ ಟ್ಯಾಂಗಲ್ ರಿಮೂವ್ ಮಾಡಿ ಫುಲ್ ಹಿಂಗೆ ಎಳೆದಾಡಕ್ಕೆ ಹೋಗ್ಬೇಡಿ ಹೋಗಿ. ಸೊ ಆರಾಮ್ಸೆ ಅವ್ರಿಗೆ ಕಂಫರ್ಟ್ ಇರೋ ಥರ ನೀವೇನು ಮಾಡಬೇಕು, ಟ್ಯಾಂಗಲ್ನ ರಿಮೂವ್ ಮಾಡಬೇಕು. ಸೊ ಟ್ಯಾಂಗಲ್ ರಿಮೂವ್ ಆದಮೇಲೆ ಇಫ್ ಅವ್ರ ಹೇರ್ ಏನಾದರೂ ವೆಟ್ ಇತ್ತು ಅಂತಂದರೆ ನೀವು ಬ್ಲೋ ಡ್ರೈ ಮಾಡಿ, ಇಲ್ಲ ನಾರ್ಮಲ್ ಇತ್ತು ಅಂತಂದರೆ ಏನು ಮಾಡ್ತೀರಿ ಹೇಳಿ, ಸ್ಟ್ರೇಟ್ ಮಾಡ್ತೀರಿ. ಅದು ಅವ್ರ ಹೇರ್ ಸ್ಟ್ರೇಟ್ ಇತ್ತಂದರೆ ಡೈರೆಕ್ಟ್ ಕ್ರಿಮ್ ಮಾಡ್ತೀರಿ. ಅವ್ರ ಹೇರ್ ವೇವಿ ಇತ್ತಂದರೆ ಕ್ಲಿಪ್ಪರಿಂದನೇ ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಂಡು ಕ್ಲಿಪ್ಪರಿಂದನೇ ಸ್ಟ್ರೇಟ್ ಮಾಡ್ಕೊಂಡು ಆಮೇಲೆ ಕ್ಲಿಪ್ ಮಾಡಿ. ಕರ್ಲಿ ಇತ್ತಂದ್ರೆ ಸ್ಟ್ರೈಟ್ನಿಂಗ್ ಮಾಡಬೇಕು. ಕ್ಲಿಪ್ ಮಾಡಬೇಕು. ಕರ್ಲಿ ಇತ್ತಂದ್ರೆ ಕಂಪಲ್ಸರಿ ಸ್ಟ್ರೈಟಿಂಗ್ ಮಾಡಿ ಅಂದ್ರೆ ಫಿನಿಶಿಂಗ್ ಬರುತ್ತಿಲ್ಲ ಅಂದ್ರೆ ಬರಲ್ಲ. ಉತ್ತರ ಈಗ. ಸೊ ನೀವೇನ್ ಮಾಡ್ಬೇಕಾಗುತ್ತಾ, ಫಸ್ಟ್ ಈ ಒಂದು ಗಾಳಿ ಬರುತ್ತಲ್ಲ, ಈ ಒಂದು ಬಟನ್ ಆನ್ ಮಾಡಬೇಕು. ಆಮೇಲೆ ಬಿ ಕೇರ್ಫುಲ್. ಇಲ್ಲಿ ಏನೈತಲ್ಲ, ನಿಮ್ ಹೇರ್ ಸಿಕ್ಕಾಕೊಂಡು ಕೂಡ ಒಳಗೆ ತಗೊಂಡ್ಬಿಡುತ್ತೆ. ಹುಷಾರಾಗಿರ್ಬೇಕು. ಹೇರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ನಿಮ್ದಕ್ಕೂ ಡಿಸ್ಟೆನ್ಸ್ ಮಾಡಬೇಕು, ಇವ್ರ ಹೇರಿಗೂ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಮಾಡ್ಬೇಕು ನೀವು. ಇವೆಲ್ಲ ಭಾಳ ಡೇಂಜರ್. ಯಾವಾಗ ಏನಾಗ್ತಾ ಹೇಳಕ್ಕಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗೇನೆ ಮಾಡ್ಬೇಕು ನೀವು. ಜಸ್ಟ್ ಇಲ್ಲಿ ಈ ಬಟನ್ನ ಪ್ರೆಸ್ ಮಾಡಿ ಈ ಥರ ಕೈಗೂ ಏನಾಗಬೇಕು, ಮೂಮೆಂಟ್ ಆ ಥರ ಮಾಡಬೇಕು. ಸೊ ಅದೇ ಕೂಡ ಆಮೇಲೆ ಈ ಹೀಟನ್ನ ಆನ್ ಮಾಡ್ಕೋಬೇಕು. ಇದನ್ನ ಫುಲ್ ಇಟ್ಕೊರಿ. ನಿಮಗೆ ಬೇಗ ಡ್ರೈ ಆಗಬೇಕು, ಟೈಮ್ ಇಲ್ಲ, ಬೇಗ ಆಗ್ಬೇಕಂದಾಗ ಇದು ರೆಡ್ ಕಲರ್ ಬಟನ್ ಇಟ್ಲ ಇದು ಫುಲ್ ಹೀಟ್ ಇಟ್ಕೊಂಡು ನೀವು ಇದನ್ನು ಕೂಡ ಫುಲ್ ಇಟ್ಕೊಳ್ಳೋದು. ಎರಡು ಫುಲ್ ಇಟ್ಕೊಂಡು ನೋಡಿ, ಇಷ್ಟು ಹತ್ರದಿಂದ ಹಿಂಗೆ ಹೋಗುವಂಗಿಲ್ಲ, ಇಷ್ಟು ಹೋಗಿ ಬ್ಲೋ ಡ್ರೈ ಮಾಡೋಂಗಿಲ್ಲ. ಫುಲ್ ಹಿಂಗೆಲ್ಲ ಹೋಗಿ ಮಾಡೋಂಗಿಲ್ಲ. ಅವ್ರಿಗೆ ಫುಲ್ ಬಿಸಿ ಆಗ್ಬಿಡುತ್ತದೆ, ನೆತ್ತಿ ಉರಿತಿದೆ, ಅಷ್ಟು ಹೀಟ್ ಆಯ್ತಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒಂದಿಷ್ಟು ಡಿಸ್ಟೆನ್ಸ್ ಒಳಗಡೆ ಮಾಡಬೇಕು. ನಿಮ್ದು ಬ್ಲೋ ಡ್ರೈನು ಮೂಮೆಂಟ್ ಆಗ್ತಿರ್ಬೇಕು, ನಿಮ್ಮ ಹ್ಯಾಂಡ್ಸು ಮೂಮೆಂಟ್ ಆಗ್ತಿರ್ಬೇಕು. ಅಂದಾಗ ಬೇಗ ಡ್ರೈ ಆಗುತ್ತೆ ಹೇರ್. ಸೊ ಈ ಥರ ಮಾಡ್ಕೊಂಡು ಜಾಸ್ತಿ ಈ ಪಾರ್ಟ್ ಏನಾಗುತ್ತಾ, ಬೇಗ ಡ್ರೈ ಆಗಲ್ಲ. ಈ ಪಾರ್ಟ್ ಏನಿಲ್ಲ, ಸೊ ಇದು ಬೇಗ ಡ್ರೈ ಆಗಲ್ಲ. ಇಲ್ಲೇ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ. ಫ್ರಂಟ್ ಮತ್ತು ಈ ಪಾರ್ಟ್ ಒಂದು ಸ್ವಲ್ಪ ನೀವು ಜಾಸ್ತಿ ಮಾಡಿ. ಯಾಕಂದ್ರೆ ನಮ್ಗೆ ಪಫ್ ಹಾಕಬೇಕು. ಈ ಪಾರ್ಟ್ ಫ್ರಂಟ್ ವೇರಿಯೇಷನ್ ಬೇಕು. ನೀವಿನೇ ಕೆಳಗಿಂದ ಏನೈತಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬೋದು. ಇದು ಯೂಶಲಿ ಡ್ರೈ ಆಗೇ ಆಗುತ್ತೆ. ಹೊರಗಡೆ ಇರುತ್ತಲ್ಲ ಹೇರ್, ಇದು ಬೇಗ ಡ್ರೈ ಆಗಲ್ಲ. ಅದಕ್ಕೆ ನೀವು ಫಸ್ಟ್ ಇದು ನೀಟಾಗಿ ಈ ಕಡೆ ಪೋರ್ಷನ್ ಡ್ರೈ ಮಾಡ್ಕೊಂಡು ನೆಕ್ಸ್ಟ್ ಫ್ರಂಟದ್ದು ನೀಟಾಗಿ ಮಾಡ್ಕೊರಿ. ಸೊ ಕಂಪ್ಲೀಟ್ ಏನಾಗಬೇಕು, ಡಿಸ್ಟೆನ್ಸ್ ಬೇಕು. ಅವ್ರು ಕಂಟಿನ್ಯೂಸ್ ಗಾಳಿ ಕೊಡಬೇಕು. ಕೈಲ ಅಡ್ಡ ಇಟ್ಕೊಂಡು ಬ್ಲೋ ಡ್ರೈಯರ್ ಇಂದ ಹೇರ್ ಸೆಟ್ಟಿಂಗ್ ಮಾಡ್ತೀವಿ ಅಂತ ಅಂತೀವಲ್ಲ, ಇದ್ರದ್ದು ಡಬ್ಬಿಂಗ್ ಮಾಡಕ್ಕೆ ಹೋಗ್ಬೇಡಿ, ಸುಟ್ಟು ಬಿಡುತ್ತೆ. ಇದು ಬಿಸಿ ಇರುತ್ತಲ್ಲ, ಸೊ ದಟ್ ಅಷ್ಟು ಪ್ಲಾಸ್ಟಿಕ್ ಸಿಂಥೆಟಿಕ್ ರಿಯಲ್ ಹೇರ್ ಮೇಲೆ ಆದರೆ ಮಾಡ್ಬೋದು. ನಿಮ್ಗೆ ಅಲ್ಲೆಲ್ಲಿ ಬ್ಲೋ ಡ್ರೈಯರ್ ಅಂತ ಯಾರೂ ಸೆಟ್ಟಿಂಗ್ ಮಾಡಿಸ್ಕೊಳ್ಳೋದಿಲ್ಲ. ಜಸ್ಟ್ ನಿಮ್ಗೆ ಏನಂತಂದ್ರೆ ಕ್ರಿಂಪಿಂಗ್ ಮಾಡಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕೆ ಜಾಸ್ತಿ ಇರ್ತಾರೆ. ಸೊ ದಟ್ ನೀವು ಜಸ್ಟ್ ವೆಟ್ ಇದ್ದಿದ್ದನ್ನ ಡ್ರೈ ಮಾಡಿದ್ರೆ ಸಾಕು. ಸೊ ನೀಟಾಗಿ ಟ್ಯಾಂಗಲ್ಸ್ನ ಬಿಡಿಸ್ಕೊಳ್ಳಿ. ಸೊ ಇದು ಬಿಡಿಸ್ಕೊಂಡ್ಮೇಲೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಏನಂತಂದ್ರೆ ಪಾರ್ಟಿಷನ್. ಓದಿವೀಗ ಆಮೇಲೆ ಹೇರ್ ಸ್ಟೈಲ್ ಮಾಡುವಾಗ ನೀಟಾಗಿ ಪಾರ್ಟಿಷನ್ ಮಾಡ್ಬೋದು. ನಿಮ್ಗೆ ಇನ್ನೂ ಪ್ರಿಪ್ರೇಷನ್ ಇದು ಹೇರ್ ಪ್ರಿಪ್ರೇಷನ್ ಆಗುತ್ತೆ ನಮಗೆ. ಸೊ ನಿಮಗೆ ಇದಕ್ಕಿಂತ ಬಿಫೋರ್ ಏನು ಮಾಡ್ತೀರಿ ಹೇಳಿ, ನಮ್ಮ ಕ್ಲೈಂಟ್ ನಮ್ಮ ಹೇರ್ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ರಿ ಅಂತಂದ್ರೆ ಏನು ಮಾಡ್ತೀರಿ? ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಮಾಡಬೇಕಾಗುತ್ತೆ. ಓಕೆ, ನಿಮ್ಗೆ ರಿಯಲ್ ಹೇರ್ ಒಳಗೆ ಈವನ್ ಆಗಿ ಬಂದಂಗೆ ಡಬ್ಬಿ ಮೇಲೆ ಈವನ್ ಆಗಿ ಬರೋದಿಲ್ಲ. ಸೊ ಇದೇನಾಗಿರ್ತೈತಿ, ಮ್ಯಾನ್ ಮೇಡ್ ಇರುತ್ತಲ್ಲ, ಅವ್ರು ಅಲ್ಗೊಂದು ಇಲ್ಗೊಂದು ಹಾಕಿರ್ತಾರೆ. ಸೊ ಅದಕ್ಕೆ ನಮ್ದು ರಿಯಲ್ ಹೇರ್ ಏನಂತಂದ್ರೆ ಜಸ್ಟ್ ನೀವು ಈ ಥರ ಒಂದು ಕೋಪಿನಾಗ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀಟಾಗಿ ಪಾರ್ಟಿಷನ್ ನಮ್ಗೆ ಹೆಂಗೆ ಬೇಕೋ ಆ ಥರ ಬಂದ್ಬಿಡ್ತದೆ. ಸೊ ಇದನ್ನ ಅಷ್ಟು ತಲೆ ಕೆಡಿಸ್ಕೊಳ್ಳೋದು, ಟ್ರೈ ಮಾಡ್ತಾಗೆ ಅಂತ ಬರಲಿಲ್ಲ ಅಂತಂದ್ರೆ ಹಂಗೇನು ಬರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಇದನ್ನ ಬ್ಯಾಕ್ ಬರೋದು ಈ ಥರ ಪಾರ್ಟಿಷನ್ ಸ್ಟ್ರೈಟ್ ಲೈನ್ ಮಾಡಿ. ಸೊ 2 ಪಾರ್ಟ್ಸ್ ಮಾಡ್ಕೊಳ್ಳಿ. ಈ ಥರ ಫ್ರಂಟ್ ತಗೋಬೇಕು, ನೆಕ್ಸ್ಟ್ ಈ ಥರ
ಕ್ಲಿಪ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಕ್ಲೈಂಟ್ಗಳಿಗೆ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ. ಸೊ ಕೂದಲೆಲ್ಲ ಕಣ್ಣು ಬರೋದು ಆ ಥರ ಏನೂ ಆಗಂಗಿಲ್ಲ, ಕಂಫರ್ಟೇಬಲ್ ಆಗುತ್ತೆ. ನಿಮಗೂ ಹೇರ್ ಸ್ಟೈಲ್ ಮಾಡೋಕ್ಕೆ ಕೂಡ ಕಂಫರ್ಟೇಬಲ್ ಆಗುತ್ತೆ. ಅಂದರೆ ಬೇರೆ ಹೇರ್ ನಿಮಗೆ ಬೇಕಾದ್ರೆ ಮಿಕ್ಸ್ ಆಗಂಗಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ನೀವು ಏನು ಮಾಡ್ಬೋದು, ಕ್ಲಿಪ್ ಹಾಕಿ ಹೋಲ್ಡ್ ಮಾಡ್ಕೊಂಡಿರ್ಬೋದು. ಸೊ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟ್ ನೀವು ಏನು ಮಾಡ್ತೀರಿ, ಈಗ ಇದನ್ನು ತೋರಿಸ್ತೀನಿ, ಕೆಳಗಡೆಯಿಂದ ಯಾವ ಥರ ಮಾಡೋದು ತೋರಿಸ್ತೀನಿ, ಆಮೇಲೆ ನೀವು ಎಮರ್ಜೆನ್ಸಿ ಟೈಮ್ ಒಳಗೆ ಯಾವ ಥರ ಮಾಡಬೇಕು ಅಂತ ಅದು ತೋರಿಸ್ತೀನಿ. ಸೊ ಇಲ್ಲಿಂದ ಸ್ಟ್ರೇಟ್ ಆಗಿ ಏನು ಮಾಡಬೇಕು, ಪಾರ್ಟಿಷನ್ ತೊಗೊಳ್ಬೇಕು. ಸ್ಟ್ರೇಟ್ ಆಗಿ ಇರಬೇಕಾದ್ರೆ ಹಿಂಗೆಲ್ಲ ತೊಗೊಳಂಗಿಲ್ಲ, ಹಿಂಗೆ ಹೆಂಗೆ ಬೇಕಂತ ತೊಗೊಳಂಗಿಲ್ಲ. ಈಗ ನೀವೇನು ಪಾರ್ಟಿಷನ್ ತೊಗೋತಿರ್ತೀರಲ್ಲ, ಕೋಮನ್ ಹಾಕುವಾಗ ಹಿಂಗೆ ಹೆಂಗೆ ಬೇಕೋ ಹಂಗೆ ಹಿಂಗೆ ಮೇಲೆ ತೊಗೊಳಂಗಿಲ್ಲ. ಕೋಮ್ ಯಾವಾಗಲೂ ನಮ್ದು ಏನಾಗಬೇಕಂದ್ರೆ ಸ್ಕ್ಯಾಲ್ಪಿಗೆ ಟಚ್ ಆಗಬೇಕು. ಯಾವಾಗ ಸ್ಕ್ಯಾಲ್ಪಿಗೆ ಟಚ್ ಆಗಿ ಹಿಂಗೆ ಎಳ್ಕೊಂಡು ಹೋಗ್ತಿಲ್ಲ ಅವಾಗಷ್ಟೇ ಪಾರ್ಟಿಷನ್ ನೀಟ್ ಬರುತ್ತೆ. ನೀವು ಈಗ ನೋಡಿ ನಂದು ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ ಅಂತ, ಈಗ ನಾ ಇಲ್ಲೇನೋ ಪಾರ್ಟಿಷನ್ ತೆಗಿಬೇಕು, ಈಗ ಮೇಲೆ ಹಿಂಗೆ ತೊಗೊಂಡು ಹೋಗ್ತೀನಿ ಅಂತ ಪಾರ್ಟಿಷನ್ ನೀಟಾಗಿ ಬರಲ್ಲ ಇಲ್ಲ. ಸೊ ನೀವು ಅದನ್ನ ಏನು ಮಾಡಿ ಈ ಥರ ಬಚ್ಕೊಂಡು ಇದನ್ನ ಸ್ಕ್ಯಾಲ್ಪಿಗೆ ಟಚ್ ಆಗಿ ಹಿಂಗೆ ಸ್ಟ್ರೇಟ್ ಆಗಿ ತೊಗೊಂಡ್ಬಿಟ್ಟು ನೋಡಿ ಹೆಂಗೆ ಬರುತ್ತೆ ಅವಾಗ ನೀವು ಹೆಂಗೆ ಬೇಕೋ ಹಂಗೆ ಬಿಡಿಸ್ಕೋಬೋದು. ಸೊ ಸ್ಟ್ರೇಟ್ ಆಗಿ ಬರ್ತಲ್ಲ ಹಂಗೆ ತೊಗೋಬೇಕು, ಮ್ಯಾಲೆ ಹಿಂಗೆ ಹಾಕೋಂಗಿಲ್ಲ, ಕೋಮ್ ರೂಟಿಗೆ ಟಚ್ ಆಗಬೇಕು ಅದು ಕೋಮ್, ಆ ಥರ ಹಿಂಗೆ ಪಾರ್ಟಿಷನ್ಸ್ನ ತೊಗೋಬೇಕು. ಸ್ಟ್ರೇಟ್ ಆಗಿ ತೊಗೊಂಡು ನೋಡಿ ಈ ಕೋಮ್ ಇರುತ್ತಲ್ಲ ನಮ್ದು ಟೇಲ್ ಐತಲ್ಲ, ಇದು ಕಂಪ್ಲೀಟ್ ನೀವು ಇದಕ್ಕೆಲ್ಲ ಫುಲ್ಲ ಮಾಡ್ಕೋಬೇಕು, ಮಿಕ್ಕಿದೆಲ್ಲ ಈ ಥರ ಬಿಡಿಸ್ಕೊಂಡ್ಬಿಡ್ಬೇಕು. ಇದನ್ನು ಅಂದಾಗ ನಿಮ್ಗೆ ಏನಾಗುತ್ತೆ, ಈ ಸ್ಟ್ರೇಟ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಫಸ್ಟ್ ಏನು ಮಾಡಬೇಕಾಗುತ್ತೆ, ನೀವು ಕೋಂಬನ್ನ ಹಾಕಬೇಕು. ಒಂದ್ಸತಿ ಬಾಚ್ಕೊಂಡ್ಬಿಡಿ, ಟ್ಯಾಂಗಲ್ ಇಟ್ಟು ರಿಮೂವ್ ಮಾಡ್ಕೊಂಡು ಕೋಂಬ್ ಹಾಕಿ ಮಷಿನ್ ನೋಡಿ ಮ್ಯಾಲೆ ಇರಬೇಕಾಗುತ್ತೆ. ಆಮೇಲೆ ರೂಟಿಂದ ಏನಾಗಿರಬೇಕು, ಇಲ್ಲಿ ಸ್ಪೆಷಲಿ ಕಿವಿ ಹತ್ರ ಮಾಡುವಾಗ ನಿಮ್ಮ ಕ್ಲೈಂಟ್ಗಳಿಗೆ ಈ ಥರ ಕಿವಿ ಹೋಲ್ಡ್ ಮಾಡಿ ಹಿಡ್ಕೊಳ್ಳಿ ಅಂತ ಹೇಳಿ, ಸುಡ್ಲಿ ಬಿಡಿ ವೆರಿ ಸೆಕೆಂಡರಿ ಅವ್ರು ಹೋಲ್ಡ್ ಮಾಡಿ ಹಿಡ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಅದು ಬಿಸಿ ಸ್ಟೀಮ್ ಬಂದು ಅವ್ರು ಕಿವಿಗೆ ಹಾಕಿದ್ರೆ ಮತ್ತೆ ಅವ್ರು ಸುಟ್ರಿ ಅಂತ ಅಂದ್ಬಿಡ್ತಾರೆ ನಿಮ್ಗೆ. ಸೊ ಅದಕ್ಕೆ ಏನು ಮಾಡಿ ಅವ್ರಿಗೆ ಹೇಳಿ ಮುಂಚೆ ಹೋಲ್ಡ್ ಮಾಡಕ್ಕೆ, ದೆನ್ ಕೋಂಬ್ ಹಾಕಿ ಈ ಥರ ಒಂದು 1/2 ಇಂಚ್ ಗ್ಯಾಪ್ ಇಟ್ಕೊಂಡು ರೂಟ್ ಒಳಗೆ ಇದ್ದಾಗ ಅಷ್ಟೇ ಬ್ಲೋ ಮಾಡಬೇಕು. ಆಮೇಲೆ ಮಿಕ್ಕಿ ಟೈಮ್ ಒಳಗೆ ನಾರ್ಮಲ್ ಬಂದು ನಡಿ. ಸೊ ಈ ಥರ ಸ್ಲೋ ಆಗಿ ಬರಬೇಕಾಗುತ್ತೆ. ಸೊ ಎಡ್ಜ್ ಬಂದಮೇಲೆ ಇದನ್ನ ಅಷ್ಟು ತೊಗೊಂಡು ಹಿಂಗೆ ಬರೋಂಗಿಲ್ಲ, ಹಿಂಗೆ ಬಂದು ಹಿಂಗೆ ಬಿಡೋಂಗಿಲ್ಲ. ಸೊ ಈ ಥರ ಕೋಂಬ್ ಹಾಕಿರ್ತಿಲ್ಲ, ಇವಾಗ ಒಂದು 1/2 ಇಂಚ್ ಇರುತ್ತೆ, ಇದನ್ನು ಸ್ಲೋ ಆಗಿ ಬಂದು ಕಂಟಿನ್ಯೂಸ್ ಆಗಿ ಈ ಎಡ್ಜಿಗೆ ಬಂದ ತಕ್ಷಣ ಮಷಿನ್ನ ಹೋಲ್ಡ್ ಮಾಡಬೇಕು, ಕೋಂಬನ್ನ ಮತ್ತೆ ಮೇಲೆ ಹಾಕಬೇಕು. ಸೊ ಈ ಥರನ ತೊಗೊಳ್ಬೇಕು. ಸೊ ಏನಾಗುತ್ತೆ ಈ ಥರ ಮಾಡ್ಕೊಂಡು ಹಿಂಗೆ ಬಿಟ್ಬಿಟ್ಟು ಅಂದರೆ ಮಿಕ್ಸಪ್ ಆಗುತ್ತೆ. ನಿಮ್ಗೆ ಇನ್ನೊಂದ್ಸತಿ ಮತ್ತೆ ಸ್ಟ್ರೇಟ್ ಮಾಡ್ಬೇಕಂತಂದಾಗ ಬಿಡಿಸ್ಕೊಳ್ಳೋದು ಕಷ್ಟ, ನಿಮಗೆ ಮ್ಯಾಲಿಗೆ ಮತ್ತೆ ಇದ್ರ ಜೊತೆ ಜಾಯಿಂಟ್ ಆಗ್ಬಿಡುತ್ತಲ್ಲ, ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ದಟ್ ನೀವು ಏನು ಮಾಡಬೇಕು, ಎಡ್ಜ್ ಬಂದ ತಕ್ಷಣ ಹೋಲ್ಡ್ ಮಾಡಬೇಕು, ಮತ್ತೆ ಕೋಂಬ್ ಹಾಕಬೇಕು. ಸೊ ನಿಮಗೆ ಏನಾಗುತ್ತೆ, ಈಸಿ ಆಗುತ್ತೆ. ಈ ಥರ ಮಾಡಿ ಬಿಟ್ಕೊಡಿ. ನೆಕ್ಸ್ಟ್ ನೋಡಿ, ಯಾವಾಗ ಇದು ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಟ್ರಿಮ್ಮಿಂಗ್ ಮಾಡುವಾಗ ತಿನ್ನ ಲೇಯರ್ ಅಷ್ಟೇ ಪಾರ್ಟಿಷನ್ ಮಾಡಬೇಕು, ದಪ್ಪ ದಪ್ಪ ತೊಗೊಳೋಂಗಿಲ್ಲ. ಓಕೆ, ಒಂದು ಸ್ವಲ್ಪ ಇಷ್ಟೇ, ಒಂದು ಇಷ್ಟೇ ಇರಬೇಕು. ಅಂದಾಗ ಏನಾಗುತ್ತೆ, ನೀಟಾಗಿ ಸ್ಟ್ರೈಟ್ ಆಗ್ತಿಲ್ಲ ಅಂದರೆ ಆಗೋದಿಲ್ಲ. ಮತ್ತೆ ನೀವು ಏನು ಮಾಡ್ತೀರಿ, ಕೋಂಬನ್ನ ಲೆಫ್ಟ್ ಹ್ಯಾಂಡ್ ಒಳಗೆ ಇಟ್ಕೋದ್ರಿ, ಮಷಿನ್ನ ರೈಟ್ ಹ್ಯಾಂಡ್ ಒಳಗೆ ಇಟ್ಕೋದ್ರಿ. ಇದನ್ನು ಸ್ಲೋ ಆಗಿ ಸ್ಟ್ರೈಟ್ ಮಾಡ್ಕೊಂಡು ಬರಬೇಕು. ಎಡ್ಜ್ ಬಂದರೆ ಮಷಿನ್ನ ಹೋಲ್ಡ್ ಮಾಡಬೇಕು, ದೆನ್ ಮತ್ತೆ ಕೋಂಬ್ ಹಾಕಿ ಮತ್ತೆ ಈ ಥರ. ಸೊ ನಾನು ತೋರಿಸ್ತೀನಿ ನಿಮಗೆ, ನಾನು ಹಿಂಗೆ ಮಾಡಿ ಜಸ್ಟ್ ಹಿಂಗೆ ಎರಡು ಹಿಂಗೆ ಬಿಟ್ಬಿಟ್ಟೆ ಆಮೇಲೆ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಮತ್ತೆ ತೊಗೋಬೇಕಂದ್ರೆ ಇವೆಲ್ಲ ಬಂದ್ಬಿಡ್ತಾವೆ ನಾನು. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ಥರ ಹೋಲ್ಡ್ ಮಾಡಬೇಕು, ಮತ್ತೆ ಈ ಥರ ರೊಟೇಷನ್ ಹಿಂಗೆ ಇರಬೇಕು ನೋಡಿ. ಒಂದು ಮಷಿನ್ ಹೋದ್ರೆ ಒಂದು ಕೆಳಗೆ ಬರಬೇಕು, ಒಂದು ಮ್ಯಾಲೆ ಹೋದ್ರೆ ಒಂದು ಕೆಳಗೆ ಬರಬೇಕು, ಈ ಥರ. ಸೊ ಇದೇ ಥರ ಏನು ಮಾಡೋದು ಕಂಟಿನ್ಯೂ. ಸೊ ಇದಷ್ಟು ಮಷಿನ್ ಮಾಡಿದ್ರೆ ಏನಿಲ್ಲ. ಸೊ ನಾನು ಏನು ಮಾಡ್ತೀನಿ, ಇವಾಗ 2 ಪಾರ್ಟ್ ಮಾಡ್ತೀನಿ. ಈ ಥರ 2 ಪಾರ್ಟ್ ಮಾಡ್ತೀನಿ. ಫಸ್ಟ್ 1 ಲೇಯರ್ನ ಸ್ಟ್ರೈಟ್ ಮಾಡ್ಕೊಂತೀನಿ. ನಿಮ್ಗೆ ಯಾವಾಗ ಜಾಸ್ತಿ ಅನ್ಸುತ್ತಲ್ಲ ಅವಾಗ 2 ಪಾರ್ಟ್ ಮಾಡ್ಬೋದು. ಇಲ್ಲ 3 ಮಾಡ್ಬೋದು, 2 ಮಾಡ್ಬೋದು ನಡೀತೀವಿ. ನಿಮಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ, ಆಮೇಲೆ ಮಷೀನ್ಸಿಗೆ ಎಷ್ಟು ಲೇಯರ್ ಹಿಡಿಸ್ತಾವೋ ಅಷ್ಟು ನೋಡ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ, ಸ್ಟ್ರೈಟಿಂಗ್ ಮಾಡ್ಕೊಬೇಕಾಗುತ್ತೆ. ಓಕೆ, ಇದು ಮಾಡ್ಕೊಂಡು ನೆಕ್ಸ್ಟ್ ನಾವು ಏನು ಮಾಡ್ಬೋದು, ಸೇಮ್ ಈ ಪಾರ್ಟ್ನ ಮಾಡ್ಬೋದು. ಗೊತ್ತಾಗಲ್ಲ ಅಂತ ಯಾವ ಥರ ಮಾಡೋದು ಸ್ಟ್ರೈಟ್ ತೊಗೊಂಡು, ಸೊ ಇದ್ರೊಳಗೆ ನೀವು 2 ಪಾರ್ಟಿಷನ್ ಮಾಡಿಕೊಂಡು ಸೇಮ್ ಏನು ಮಾಡಿದ್ರು ಇದೇ ಥರ ನೀವು ಸೇಮ್ ಆಸ್ ಈಸಿ ಥರ ಸ್ಟ್ರೈಟಿಂಗ್ ಮಾಡಿಕೊಂಡು ಒಂದು 2-3 ಸತಿ ಮಾಡಿದ್ರೆ, ಅಂದರೆ ಯಾವಾಗ ನೀವು ಹೇರ್ ಸ್ಟ್ರೈಟ್ ಅನ್ಸುತ್ತಲ್ಲ ಅವಾಗ ನೀವು ಬಿಡ್ಬೋದು. 2 ಸತಿನ ಮಾಡಬೇಕು, 3 ಸತಿನ ಮಾಡಬೇಕು, 4 ಸತಿ ಆ ಥರ ಏನಿಲ್ಲ. ಸೊ ನಿಮಗೆ ಅದು ನೋಡಿದ ತಕ್ಷಣ ಸ್ಟ್ರೈಟ್ ಅನ್ಸಿದ ತಕ್ಷಣ ನೀವು ಬಿಟ್ಬಿಡ್ಬೋದು. ಇವಾಗ ಏನು ಮಾಡೋದು, ನೀವು ಈ ಹೇರ್ನ ಈ ಕಡೆ ಮೇಲೆ ಹಾಕ್ಬೋದು, ನಿಮಗೂ ಈಸಿ ಆಗುತ್ತೆ, ಬೇಗ ಬೇಗ ಹೋಲ್ಡ್ ಮಾಡೋದು, ಆಮೇಲೆ ಸ್ಟ್ರೈಟಿಂಗ್ ಮಾಡೋದು ಈಸಿ ಆಗುತ್ತೆ. ಸೊ ಹಿಂಗೆ ಹಾಕೊಂಡು ಹೋಗಿ ಸೆಲ್ಫ್ ಮಾಡ್ಕೊಂಡು ಇವಾಗ ಸ್ಟ್ರೈಟ್ ಆಗಿ ಸೈಡ್ ಹಾಕೊಂಡು ಹೋಗ್ಬೋದು. ಸೊ ಇದು ನಿಮ್ಗೆ ಯಾರ ಕೈಗಳು ಇಲ್ಲದೆ ನೀವು ಅಷ್ಟೇ ಮಾಡೋಕ್ಕೆ ಈ ಥರ ನೀವು ಟಿಪ್ಸ್ನ ಯೂಸ್ ಮಾಡ್ಬೋದು. ಓಕೆ, ಎಲ್ಲರೂ ಸೇಮ್ ಇಲ್ಲ, ಇದೇನು 4 ಪಾರ್ಟಿಷನ್ ಇವಿಷ್ಟೇ ಇದೆ. ಬಿಚ್ಚೋಲ್ ಅಂದರೆ ಹಿಂಗೆ ಎಳೆಯೋದಲ್ಲ. ಓಕೆ, ಬಟನ್ ಇಲ್ಲಿ ನೋಡಿ, ಆನ್ ಬಟನ್. ಇದನ್ನು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ರೆಡ್ ಕಲರ್ ಲೈಟ್ ಇರ್ತದೆ. ಈ ಇದಕ್ಕೆ ಎಷ್ಟು ಕೊಡ್ತೀವಿ, ಡಬಲ್ ಹೇರಿಗೆ
132. 150 180 ಇಟ್ಕೊಂಡು ನಡೀತೀವಿ ಕ್ಲಿಪ್ಪಿಂಗ್. ಓಕೆ, ಸೊ ಇದು ಕೂಡ ಸೇಮ್ ನಾವು ಕ್ಲಿಪ್ಪಿಂಗ್ ಮಾಡುವಾಗಾಯ್ತು, ಆಮೇಲೆ ಸ್ಟ್ರೈಟ್ನಿಂಗ್ ಮಾಡುವಾಗಾಯ್ತು, ಹೆಂಗೆ ಫ್ರಂಟ್ ಟು ಬ್ಯಾಕ್ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ತಿರಲ್ಲ ಅದೇ ಥರನೇ ಮಾಡಬೇಕು. ಇದು ಸೇಮ್ ಕೆಳಗಡೆಯಿಂದ ಈ ಕಡೆ ಮೇಲ್ಗಡೆವರೆಗೂ ನೀವು ಕ್ಲಿಪ್ಪಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಈಗ ಬರೀ ಬೇಬಿ ಹೇರ್ ಇತ್ತು ಅಂತಂದ್ರೆ ಅವ್ರಿಗೆ ಏನು ಮಾಡ್ಬೋದು, ಡೈರೆಕ್ಟ್ ಆಗಿ ಇದನ್ನು ಸ್ಟ್ರೈಟ್ ಮಾಡಿ ಪ್ರಿಂಟ್ ಮಾಡ್ಬೋದು. ಸ್ಟ್ರೈಟ್ ಹೇರ್ ಇತ್ತು ಅಂದರೆ ಡೈರೆಕ್ಟ್ ಜಸ್ಟ್ ಪ್ರಿಂಟ್ ಮಾಡ್ಕೊಂಡು ಬರ್ಬೋದು. ಯಾರು ಕಲಿಯರ್ ಇರ್ತಾವಲ್ಲ ಅವ್ರಿಗೆ ಫಸ್ಟ್ ಏನು ಮಾಡಬೇಕಂತ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಈ ಪ್ರಿಂಟಿಂಗ್ ಮಾಡಬೇಕಾಗುತ್ತೆ. ಸೊ ನಾನೀಗ ಬೇಬಿ ಹೇರ್ ಅಂತ ಅನ್ಕೊಂಡಿದ್ದು ಪಾರ್ಟಿಷನ್ ನೀಟಾದ್ರೆ ಹೆಂಗೆ ತೊಗೊತೀರಲ್ಲ, ನೀವು ಪಾರ್ಟಿಷನ್ ಸ್ಟ್ರೇಟ್ ಆಗಿ ಸ್ಲ್ಯಾಂಟ್ ಆಗಿ ಹೆಂಗೆ ತೊಗೊಂಡಿರ್ತೀರ ಅವಾಗ ಅಷ್ಟೇ ನಿಮ್ಗೆ ಪ್ರಿಂಟಿಂಗ್ ಚಲೋ ಆಗುತ್ತೆ. ನೀವು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಹಿಂಗೆ ತೊಗೊಂಡ್ರೆ ಪ್ರಿಂಟಿಂಗ್ ಚೆನ್ನಾಗಿ ಬರಲ್ಲ. ಸೊ ಈಕ್ವಲ್ ಆಗಿರ್ಬೇಕಿಲ್ಲ ನಮ್ಮ ಪಾರ್ಟಿಷನ್. ಸೊ ಇದು ಕೂಡ ನೋಡಿ, ಈಗ ನಾನು ಇದು ಬೇರೆ ಹೇರ್ ಅದಾವ ಅಂತ ಅನ್ಕೊಳ್ಳಿ, ಫಸ್ಟ್ ಏನು ಮಾಡ್ತೀನಿ ನಾನು ಈ ಥರ ಒಂದ್ಸತಿ ಹೇಳ್ಕೊಂಡ್ಬಿಡ್ತೀನಿ. ಈ ಥರ ಮಾಡ್ಕೊಂಡು ಇವಾಗ ರೂಟ್ ಏನಿಲ್ಲ ಅಲ್ಲಿ ನಾವು 1/2 ಇಂಚ್ ಗ್ಯಾಪ್ ಬಿಟ್ಕೊಂಡು ಅವರಿಗೆ ಕಿವಿನ ಹೋಲ್ಡ್ ಮಾಡಕ್ಕೆ ಹೇಳಿ ಜಸ್ಟ್ ಜಸ್ಟ್ ನೀವು ಏನು ಮಾಡಿ ಇದ್ರ ಹತ್ರ ಅಷ್ಟೇ ಬ್ಲೋ ಮಾಡಿ, ಸ್ಕ್ಯಾಲ್ಪ್ ಹತ್ರ ಅಷ್ಟೇ ಬ್ಲೋ ಮಾಡಿ, ಆಮೇಲೆ ಕೆಳಗೆ ಬಂದ್ಮೇಲೆ ನೋಡಿ ನಡೀತೀವಿ. ಮತ್ತು ಫುಲ್ ಅನ್ಕೊಳ್ಳಿ ಸುಸ್ತಾಗಲಿ ಸೊ ಈ ಥರ ಆಗುತ್ತೆ ಪ್ರಿಂಟ್ ಮಾಡಿದಾಗ. ಆ್ಯಂಡ್ ಏನಂತಂದ್ರೆ ಯಾವಾಗಲೂ ಒಂದು ಚೂರು ಎಲ್ಲಿರೋ ಗ್ಯಾಪ್ ಅನಿಸ್ಬಾರ್ದು. ನಿಮ್ಗೆ ಒಂದು ಕಡೆ ಮಾಡ್ಯಾರ ಒಂದು ಕಡೆ ಮಾಡಿಲ್ಲ ಪ್ರಿಂಟ್ ಅನ್ನೋ ಥರ ಇರ್ಬಾರ್ದು. ಹಂಗೆ ಮಾಡಿದ್ರೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣೋದಿಲ್ಲ. ಯಾವಾಗ ಈಕ್ವಲ್ ಆಗಿ ಸ್ಟಾರ್ಟಿಂಗ್ ಫ್ರಮ್ ಈ ಕಡೆ ಏನು ರೂಟಿಂದ ಇಟ್ಕೊಂಡು ಎಂಡ್ವರೆಗೂ ಸೇಮನೇ ಇರಬೇಕು, ಆ ಥರ ಪ್ರಿಂಟಿಂಗ್ ಮಾಡ್ಕೊಂಡು ಬರಬೇಕು. ಓಕೆ, ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್. 2 ಟೈಮ್ ಮಾಡ್ತಿದ್ರೆ ಇದು 1 ಟೈಮ್ ಅಷ್ಟೇ. ನೀವು ಸ್ಟ್ರೈಟ್ನಿಂಗ್ ಆದರೆ 2 ಟೈಮ್ 3 ಟೈಮ್ಸ್ ಮಾಡ್ಕೋಬಹುದು. ಇದು ಒಂದ್ಸತಿ ಮಾಡಿದ್ರೆ ಸಾಕು. ಇನ್ನೊಂದ್ಸತಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ರಿಕ್ವೈರ್ಡ್ ಇಲ್ಲ, ನೆಸೆಸರಿನೇ ಇಲ್ಲ. ಜಸ್ಟ್ 1 ಟೈಮ್ ಮಾಡ್ಕೊಂಡ್ರೆ ಸಾಕು. ಸೊ ಸೇಮ್ ಇದು ಕೂಡ ಸ್ಟ್ರೈಟ್ ಇತ್ತಂದ್ರೆ ಯೂಶಲಿ ಜಸ್ಟ್ ಪ್ರೆಸ್ ಮಾಡ್ಕೊಂಡು ಹೋಗಿ ಸರ್. ಒಂದ್ಸತಿ ಪ್ರೆಸ್ ಮಾಡಿದ್ರೆ ಕಂಟಿನ್ಯೂ ಈ ಥರ ಪ್ರೆಸ್ ಮಾಡ್ಕೊಂಡು ಬರಬೇಕು. ಓಕೆ, ಹಿಂಗೆ ಕಾಣಿಸ್ತಾ ನೋಡಿ, ಬೌನ್ಸಿ ಕಾಣಿಸ್ತಾರಲ್ಲ, ರಿಯಲ್ ಏನಾದ್ರು ಗೊತ್ತಾಗುತ್ತೆ. ರಿಯಲ್ ಏನಿದೆ ನಾರ್ಮಲ್ ಇರುತ್ತೆ, ನಾವು ಪ್ರಿಂಟ್ ಮಾಡಿದ್ರೆ ಇಷ್ಟು ಕಾಣಿಸ್ತಾವೆ. ಸೊ ಈ ಥರ ಮಾಡ್ಕೊಂಡು ಬರಬೇಕು. ಇದು ಕೂಡ ಹಾಗೆ ಸ್ಟ್ರೈಟ್ನಿಂಗ್ ಹೆಂಗೆ ನಿಮ್ಗೆ ಸ್ಪೇಸಸ್ ಹೆಂಗೆ ಬೇಕಲ್ಲ, ಎಷ್ಟು ಹೇರ್ ನಿಮ್ಮ ಮಷಿನ್ ಒಳಗೆ ಕೂಡ್ತೈತಿ ಅಂತ ಅನ್ಸಿಲ್ಲ ಅಷ್ಟು ಇಟ್ಕೊಂಡು ಅಷ್ಟೇ ಮಾಡ್ಬೋದು. ಮತ್ತು ಜಾಸ್ತಿ ಅನಿಸ್ತದೆ ಅದನ್ನು ಮತ್ತೆ ಡಿವೈಡ್ ಮಾಡ್ಬೋದು. 2 ಪಾರ್ಟಿಷನ್ಸ್ ಆ ಥರ ಮಾಡ್ಕೊಂಡು ಪ್ರಿಂಟಿಂಗ್ನ ಮಾಡ್ಕೋಬೋದು. ಸೊ ಒನ್ಸ್ ಏನು ಮಾಡ್ತೀವಿ, ರೆಡಿ ಇರುತ್ತೆ ಸ್ಟ್ರೈಟ್ ಮಾಡ್ಕೊತೀವಿ. ನೆಕ್ಸ್ಟ್ ಬ್ಲೋ ಮಾಡ್ತೀವಿ, ಪ್ರೆಸ್ ಮಾಡ್ಕೊಂಡು ಕಂಟಿನ್ಯೂಸ್ ಪ್ರೆಸ್ ಮಾಡ್ಕೊಂಡು ಬರ್ತೀವಿ. ನೀವು ಒಂದು ಸ್ವಲ್ಪ ಇದು ಸೊಟ್ಟ ಹೊಂಟು ಅಂತಂದ್ರೆ ಮತ್ತೆ ಏನು ಮಾಡಬೇಕು, ಈ ಥರ ಬಿಡಿಸ್ಕೋಬೇಕು. ಅವ್ನು ಹೇರ್ ಹಿಂಗೆ ಬಿಡಿಸ್ಕೊಂಡು ಮತ್ತೆ ಪ್ರೆಸ್ ಮಾಡ್ಕೊಂಡು ಈ ಥರ ನಿಮ್ಮ ಹ್ಯಾಂಡ್ಲಿ ಬರಬೇಕು. ಸೊ ನೀವು ಹಿಂಗೆ ಮಾಡುವಾಗ ಆಬ್ವಿಯಸ್ಲಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಲ್ಲ, ಈ ಥರ ಹಿಂಗೆ ಮಾಡ್ಕೊಂಡು ಬರುವಾಗ ಅದೇನಂತ ಹೇರ್ ಸೈಡಿಗೆ ನೋಡಿ, ಕಡೆಲ್ಲ ಬರೋದಲ್ಲ, ಇಲ್ಲೆಲ್ಲ ಸೈಡ್ ಬರೋದು. ಸೊ ಹಿಂಗೆ ಮಾಡುವಾಗ ಏನಾಗಲ್ಲ, ಈಕ್ವಲ್ ಆಗಿ ಬರಲಿ. ಮತ್ತೆ ನೀವು ಏನು ಮಾಡಬೇಕು, ಈ ಥರ ಮಾಡ್ಕೊಂಡು ಮತ್ತೆ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಪ್ರಿಂಟಿಂಗ್ ಮಾಡ್ಕೊಂಡು ಬರಬೇಕು. ಗೊತ್ತಾಯ್ತಾ? ಸೇಮ್ ಎಲ್ಲ ನಮಗೆ ಇದು ಕೂಡ ನಿಮಗೆ ಹೇರ್ ತೆಗೆದಿರ್ಬೇಕು. ಚೆನ್ನಾಗಿ ಬೈತಲ್ಲ ತೆಗಿತಾವ್ರೆ. ಈ ಕಡೆ
ಒಬ್ಬೊಬ್ಬರೇ ಎರಡೆರಡಾ? ಹ್ಞೂ